ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೂವಿ ಡಾಕ್ಟರ್. ಇಂಡಿಯನ್ 2 ಸಿನಿಮಾವನ್ನು ನೋಡಿ ಆಯಿತು. ಅದ್ರ ಬಗ್ಗೆ ಏನು ಅನ್ನಿಸ್ತು ಅಂತೇಳಿ ಖಂಡಿತ ನಿಮ್ಮ ಮುಂದೆ ನನ್ನ ಹಾನೆಸ್ಟ್ ಅನಿಸಿಕೆಯನ್ನು ಹಂಚ್ಕೊಳ್ತೀನಿ. ಅದಕ್ಕೂ ಮುಂಚೆ ನನ್ನದೊಂದು ರಿಕ್ವೆಸ್ಟ್, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿನಿಮಾದ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಒಂದೇ ಕಥೆನ 2 ಪಾರ್ಟ್ಗಳನ್ನಾಗಿ ಮಾಡಿಕೊಂಡು ಸಿನಿಮಾ ಮಾಡುವಂಥ ಟ್ರೆಂಡ್ ತುಂಬಾ ಚಾಲ್ತಿಯಲ್ಲಿದೆ. ಕಳೆದ ಕೆಲವು ವರ್ಷಗಳಿಂದ ಈ ಟ್ರೆಂಡ್ ತುಂಬಾ ಸಕ್ಸಸ್ ಕೂಡ ಆಗಿದೆ. ಅದೇ ಹಾದಿನ ಫಾಲೋ ಮಾಡ್ಕೊಂಡು ಬಂದಿರೋ ಸಿನಿಮಾ ಇಂಡಿಯನ್ 2 ಅಂತ ಕೂಡ ಹೇಳ್ಬೋದು. ಸ್ನೇಹಿತರೆ, ಸರಿಸುಮಾರು 28 ವರ್ಷಗಳ ಹಿಂದೆ ಅಂದ್ರೆ 1996ರಲ್ಲಿ ಶಂಕರ್ ಹಾಗೂ ಕಮಲ್ ಹಾಸನ್ ಜೋಡಿ ಕಾಂಬಿನೇಷನ್ ಅಲ್ಲಿ ಇಂಡಿಯನ್ ಅಂತ ಒಂದು ಸಿನಿಮಾ ತೆರೆಕೊಂಡು ಆಗಿನ ಕಾಲಕ್ಕೆ ಬ್ಲಾಕ್ ಬಸ್ಟರ್ ಮೂವಿ ಅಂತ ಅನಿಸ್ಕೊಂಡಿತ್ತು. ಅದರ ಸೀಕ್ವೆಲ್ ಪಾರ್ಟೇ ಇಂಡಿಯನ್ 2. ಇಂಡಿಯನ್ ಪಾರ್ಟ್ 1 ನಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹಿಂಸಾತ್ಮಕ ಮಾರ್ಗದಲ್ಲಿ ತಿರುಗಿ ಬೀಳೋ ಸ್ವಾತಂತ್ರ್ಯ ಹೋರಾಟಗಾರನ ಪಾತ್ರಧಾರಿಯಾಗಿ ಸೇನಾಪತಿ ಕತೆ ಇತ್ತು. ಈಗ ಸರಿಸುಮಾರು 3 ದಶಕಗಳ ನಂತರ ಆ ಸಿನಿಮಾದ ಸೀಕ್ವೆಲ್ ಇಂಡಿಯನ್ 2 ಆಗಿ ತೆರೆಗಪ್ಪಳಿಸಿದೆ. ಇನ್ನು ಭ್ರಷ್ಟಾಚಾರ ನಾಶ ಆಗಿಲ್ಲ, ಸೇನಾಪತಿ ಹೋರಾಟ ನಿಂತಿಲ್ಲ. ಇದೀಗ ಮತ್ತೊಂದು ಹಂತದಲ್ಲಿ ಆತನ ಸಮರ ಮುಂದುವರಿತಾ ಇದೆ. ಆದ್ರೆ ಸೇನಾಪತಿಯ ಮೊದಲಿನ ಆ ಕೆಚ್ಚು, ಖದರ್, ಆರ್ಭಟ ಹಾಗೆ ಇದೆಯಾ? ಹೇಗಿದೆ ಇಂಡಿಯನ್ 2 ಮೂವಿ? ತಿಳ್ಕೊಳ್ಳೋಣ ಬನ್ನಿ. ಇಂಡಿಯನ್ 2 ಕತೆ ಬಗ್ಗೆ ಮಾತಾಡೋದಾದ್ರೆ, ಸೇನಾಪತಿ ಅಂದ್ರೆ ಕಮಲ್ ಹಾಸನ್ ತನ್ನ ಭ್ರಷ್ಟ ಮಗನನ್ನ ಕೊಂದು ವಿದೇಶಕ್ಕೆ ಹೋಗೋ ಸೀನಲ್ಲಿ 28 ವರ್ಷಗಳ ಹಿಂದೆ ಬಂದಿದ್ದ ಇಂಡಿಯನ್ ಸಿನಿಮಾ ಮುಕ್ತಾಯಗೊಂಡಿರುತ್ತೆ. ಈಗ ಇಂಡಿಯನ್ 2 ಕತೆ ಕೂಡ ಅಲ್ಲಿಂದನೇ ಶುರುವಾಗುತ್ತೆ. ದೇಶದಲ್ಲಿ ಭ್ರಷ್ಟಾಚಾರ ಮತ್ತೆ ತಾಂಡವ ಆಡ್ತಾ ಇದೆ. ಯೂಟ್ಯೂಬ್ ಚಾನಲ್ ಹೊಂದಿರುವಂಥ ಚಿತ್ರ ಅರವಿಂದನ್ ಅಂದರೆ ಸಿದ್ಧಾರ್ಥ್ ಸಾಮಾನ್ಯ ಜನರ ಧ್ವನಿಯಾಗಿದ್ದಾನೆ. ಭ್ರಷ್ಟ ಅಧಿಕಾರಿಯಿಂದ ಸಂಭವಿಸಿದ ದುರಂತವನ್ನು ಖುದ್ದಾಗಿ ನೋಡಿದ ನಂತರ ಚಿತ್ರ ಇದು ಸೇನಾಪತಿ ವಾಪಸ್ ಬರೋ ಸಮಯ ಅಂತ ಹೇಳಿ ನಿರ್ಧರಿಸ್ತಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಕೂಡ ಶುರು ಮಾಡ್ಕೊಂಡಿದ್ದಾನೆ. ಇನ್ನೊಂದು ಕಡೆ ತೈಪೆಯಲ್ಲಿ ಮಾರ್ಷಲ್ ಆರ್ಟ್ಸ್ ತರಬೇತಿ ಕೇಂದ್ರವನ್ನು ನಡೆಸುತ್ತಿರುವ ಸೇನಾಪತಿಗೆ ಭಾರತದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿರೋದು ಗೊತ್ತಾಗಿ ಭಾರತಕ್ಕೆ ಮರಳ್ತಾನೆ. ಇದು ಸಿನಿಮಾದ ಆರಂಭ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಕೆಲವು ದೃಶ್ಯಗಳು ಭಾವನಾತ್ಮಕವಾಗಿ ಕನೆಕ್ಟ್ ಆಗುತ್ತೆ ಕೂಡ. ಬಟ್ ಕಮಲ್ ಹಾಸನ್ ಎಂಟ್ರಿ ಆದ್ಮೇಲೆ ಸಿನಿಮಾ ಡಲ್ ಅನ್ಸೋಕ್ ಶುರುವಾಗುತ್ತೆ. ಸಿನಿಮಾ ಕಥೆನ ಸ್ಪಾಯ್ಲರ್ ಮಾಡದೆ ಹೇಳಬೇಕು ಅಂತಂದ್ರೆ, ಇಂದಿನ ಸಮಾಜದಲ್ಲಿ ಬೇರೂರಿರೋ ಅನ್ಯಾಯ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಸೇನಾಪತಿ ಹೇಗೆ ಹೋರಾಡ್ತಾನೆ, ಈ ಹೋರಾಟದಲ್ಲಿ ಇಂದಿನ ಯುವಕರನ್ನ ಹೇಗೆ ಭಾಗಿಗಳನ್ನಾಗಿ ಮಾಡ್ತಾನೆ, ಸೇನಾಪತಿ ತಾತನ ಆಗಮನವನ್ನ ಇಂದಿನ ಸಮಾಜ ಹೇಗೆ ನೋಡುತ್ತೆ, ಸಮಾಜದಲ್ಲಿ ನಾಗರಿಕರ ಜವಾಬ್ದಾರಿಗಳನ್ನ ಸೇನಾಪತಿ ಹೇಗೆ ನೆನಪಿಸ್ತಾನೆ, ಲಂಚಕೋರ ಹಾಗೂ ಭ್ರಷ್ಟ ಅಧಿಕಾರಿಗಳನ್ನ ಆತ ಹೇಗೆ ಕೊನೆಗಾಣಿಸ್ತಾನೆ ಅನ್ನೋದೇ ಈ ಸಿನಿಮಾದ ಮುಂದಿನ ಕತೆ. ಈ ಸಿನಿಮಾ ಕತೆ ಹೇಗಿದೆ ಅಂತ ಕೇಳಿದ್ರೆ, ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಅಂತ ಹೇಳಿ ಸೇನಾಧಿಪತಿ ಅಂದು ಕಾನೂನನ್ನ ಕೈಗೆ ತೆಗೆದುಕೊಂಡು ಭ್ರಷ್ಟರನ್ನ ಕೊಂದು ಮುಂದೆ ಆ ತಪ್ಪನ್ನ ಯಾರು ಮಾಡಬಾರ್ದು ಅನ್ನೋ ರೀತಿ ಭಯವನ್ನ ಹುಟ್ಟಿಸಿದ್ದ ಕತೆ ಸೊಗಸಾಗಿತ್ತು. ಬ್ರಿಟಿಷರ ವಿರುದ್ಧ ಹೋರಾಡಿದ್ದ ಸೇನಾಪತಿಯ ಭ್ರಷ್ಟಾಚಾರದ ವಿರುದ್ಧದ ಸಮರ ಅಂದಿನ ಪ್ರೇಕ್ಷಕರಿಗೆ ಇಷ್ಟ ಆಗಿತ್ತು. ಆದ್ರೆ ಸೀಕ್ವೆಲ್ ಅಲ್ಲಿ ಈ ಕನೆಕ್ಟಿವಿಟಿ ಮಿಸ್ ಆಗಿದೆ. ಎಂದಿನಂತೆ ನಿರ್ದೇಶಕ ಶಂಕರ್ ಅವರ ಅದ್ಧೂರಿತನ ಅಂಡ್ ಮ್ಯಾಜಿಕ್ ಅಲ್ಲಲ್ಲಿ ಕಾಣಿಸಿದ್ರು, ಎಮೋಷನ್ ಮಾತ್ರ ಕಾಣಿಸಲ್ಲ. ಭ್ರಷ್ಟಾಚಾರ ಅನ್ನೋದು ಈಗ ಸರ್ವೇ ಸಾಧಾರಣ ಅನ್ನೋ ಹಾಗಾಗಿದೆ. ಅದನ್ನ ಪರಿಣಾಮಕಾರಿಯಾಗಿ ಸ್ಕ್ರೀನ್ ಮೇಲೆ ತರೋದ್ರಲ್ಲಿ ಶಂಕರ್ ಅಂಡ್ ಟೀಮ್ ವಿಫಲ ಆಗಿದೆ ಅಂತಾನೆ ಹೇಳ್ಬೋದು. ಸಿನಿಮಾ ಬಹಳ ಸ್ಲೋ ಅನ್ಸುತ್ತೆ. ಮೊದಲ ಭಾಗಕ್ಕೆ ಹೋಲಿಸಿದ್ರೆ ಸಾಕಷ್ಟು ನ್ಯೂನತೆ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ. ಸ್ಕ್ರೀನ್ ಪ್ಲೇ ಕೆಲವೆಡೆ ವೀಕ್ ಅನ್ಸುತ್ತೆ. ಸೆಕೆಂಡ್ ಹಾಫ್ ಎಮೋಷನಲ್ ಸೀನ್ಸ್ ಕನೆಕ್ಟ್ ಆಗಲ್ಲ. ಇನ್ನ ಮ್ಯೂಸಿಕ್ ಕೂಡ ಚಿತ್ರದ ಹಿನ್ನಡೆಗೆ ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು. ಈ ಹಿಂದೆ ರೆಹಮಾನ್ ಮಾಡಿದ್ದ ಮ್ಯಾಜಿಕ್ ನ ರಿಪೀಟ್ ಮಾಡೋದ್ರಲ್ಲಿ ಅನಿರುದ್ಧ್ ವಿಫಲ ಆಗಿದ್ದಾರೆ. ಇನ್ನ ಕಲಾವಿದರ ಅಭಿನಯದ ಬಗ್ಗೆ ಮಾತಾಡೋದಾದ್ರೆ, ನಾಯಕ ನಟ ಕಮಲ್ ಹಾಸನ್ ಅವರ ನಟನೆ ಬಗ್ಗೆ ಮಾತಾಡೋ ಹಂಗಿಲ್ಲ. ಆದ್ರೆ ಇಲ್ಲಿ ಅವರ ನಟನೆಗೆ ಪ್ರಾಸ್ಥೆಟಿಕ್ ಮೇಕಪ್ ಸಮಸ್ಯೆ ಆಗಿರೋ ತರ ಕಾಣಿಸುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಇಂತಹ ಸಾಕಷ್ಟು ಗೆಟಪ್ಗಳನ್ನ ಖುದ್ದು ಕಮಲ್ ಹಾಗೂ ವಿಕ್ರಮ್, ಅಜಿತ್, ಸೂರ್ಯ ಅವರೆಲ್ಲ ಹಾಕಿದ್ದಾರೆ. ಸೇನಾಪತಿ ತಾತನ ಕೆಲವು ಗೆಟಪ್ಗಳು ಬಹಳ ಕೆಟ್ಟದಾಗಿದೆ. ಇದು ಟ್ರೋಲ್ ಕೂಡ ಆದ್ರೂ ಆಗ್ಬೋದು. ಇನ್ನ 106 ವರ್ಷ ವಯಸ್ಸಿನ ಸೇನಾಪತಿಯನ್ನ ಬಹಳ ಸ್ಟ್ರಾಂಗ್ ಅಂತ ತೋರಿಸೋದಕ್ಕೆ ಚಿತ್ರತಂಡ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿರೋದು ಗೊತ್ತಾಗುತ್ತೆ. ಇದ್ ಬಿಟ್ರೆ ಸಿದ್ಧಾರ್ಥ್ ಅಭಿನಯ ಚೆನ್ನಾಗಿದೆ. ಕೊನೆಯದಾಗಿ ಫೈನಲ್ ನೋಟ್, ಇಂಡಿಯನ್ 2 ಚಿತ್ರದಲ್ಲಿ ನಿರ್ದೇಶಕ ಶಂಕರ್ ಅವರ ಮಾರ್ಕ್ ಕಾಣಿಸಲ್ಲ. ಪ್ರೀಕ್ವೆಲ್ಗೆ ಹೋಲಿಸಿದ್ರೆ ಈ ಸೀಕ್ವೆಲ್ ತುಂಬಾ ಸಪ್ಪೆ ಅನ್ಸುತ್ತೆ. ಇರೋದ್ರಲ್ಲಿ ಕಮಲ್ ಹಾಸನ್ ಅವರ ನಟನೆ ತುಂಬಾ ಚೆನ್ನಾಗಿದೆ. ಮುಂದಿನ ವರ್ಷ ಪಾರ್ಟ್ 3 ಕೂಡ ರಿಲೀಸ್ ಮಾಡ್ತಾರೆ ಅಂತ ಆಲ್ರೆಡಿ ಇನ್ಫಾರ್ಮೇಶನ್ ಇದೆ. ಅಂಡ್ ಚಿತ್ರದ ಕೊನೆಯಲ್ಲಿ ಅದರ ಟ್ರೇಲರ್ ಕೂಡ ತೋರಿಸ್ತಾರೆ. ಒಂದೇ ಒಂದು ಚಿತ್ರಕ್ಕಾಗೋ ಕಥೆನ 2 ಪಾರ್ಟ್ ಮಾಡೋ ಪ್ರಯತ್ನ ಮಾಡಿರೋದು ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ನೀವೇನಾದ್ರೂ ಅತಿ ಹೆಚ್ಚು ನಿರೀಕ್ಷೆಯಿಂದ ಈ ಸಿನಿಮಾನ ನೋಡೋದಕ್ಕೆ ಥಿಯೇಟರ್ಗೆ ಹೋದ್ರೆ ನಿರಾಸೆ ನಿಮಗೆ ಕಟ್ಟಿಟ್ಟ ಬುತ್ತಿ. ಸ್ನೇಹಿತರೆ, ಇದಿಷ್ಟು ನನ್ನ ಹಾನೆಸ್ಟ್ ರಿವ್ಯೂ. ಇಷ್ಟ ಆಗಿದೆ ಅಂತ ಭಾವಿಸಿ ನನ್ನ ರಿವ್ಯೂವನ್ನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಇನ್ನೊಂದು ಚಿತ್ರದ ರಿವ್ಯೂನೊಂದಿಗೆ. Until then, your review surgeon is signing off. Take care.